ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ಇವತ್ತೇನು ಅಂತಂದರೆ ನನಗೆ ಲಾಸ್ಟು ಇಟ್ಕೊಂಡಿದ್ದೀಯಮ್ಮ 1 ಮಂತ್ ಬ್ಯಾಕ್ ನೀವು ಹೇಳಿದ್ದು ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ಅಷ್ಟೊಂದು ಯೋಚನೆ ಮಾಡಿರಲಿಲ್ಲ. ಆಗುತ್ತಾ ಇಲ್ವಾ ಅನ್ನೋ ಒಂದು ಡೌಟಲ್ಲೇ ಇದೆ. ಬಟ್ ಇಲ್ಲಿರೋವಂಥದ್ದು ಒಂದು ಯಂತ್ರವನ್ನು ದಿಟ್ಟಿಸಿ ನೋಡಿ, ಆ ಒಂದು ಬೀಜಾಕ್ಷರವನ್ನು ನೀವು ಪಠನೆ ಮಾಡಿದ್ರೆ ಖಂಡಿತ ನಿಮ್ಮ ಕಾರ್ಯ ಸಿದ್ಧಿ ಆಗುತ್ತೆ ಅಂತಿತ್ತು. ನೀವು ಯಾವುದ್ರಲ್ಲಿ ಬೇಕಾದರೂ ಬಳಸ್ಕೊಳ್ಬೋದು ಅದನ್ನು ಅನ್ನೋದ್ರ ಬಗ್ಗೆ ನನಗೆ ಹೇಳಿದ್ರಿ. ಬಿಕಾಸ್ ನಾನು ಸಾಕಷ್ಟು ಬೇರೆ ಬೇರೆ ಒಂದು ಚಟುವಟಿಕೆಗಳಲ್ಲಿ ತೊಡಗಿರ್ತೀನಿ, ಲಕ್ನ ಟ್ರೈ ಮಾಡುವಂಥದ್ದು ಅದರಲ್ಲೇ ಇರ್ತೀನಿ ಯಾವಾಗಲೂ ಅಂತ ಹೇಳ್ಬೋದು. ಆವಾಗ ನಾನು ಫೋಟೋ ತೊಗೊಂಡಿದ್ದೆ ಅಷ್ಟೇ, ಜಸ್ಟ್ ಈ ಬುಕ್ಕನ್ನು ಕೂಡ ನಾನು ಇಟ್ಕೊಂಡಿಲ್ಲ, ಜಸ್ಟ್ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು ನಾನು ಮೊಬೈಲಲ್ಲಿ ಇಟ್ಕೊಂಡಿದ್ದೆ. ಸೊ ಇದನ್ನು ಹೇಳಿದ್ರಲ್ವ ಹೇಗೆ ವರ್ಕ್ ಆಗುತ್ತೆ ನೋಡೋಣ ಅಂತ. ಅದು ನಾನು 2-3 ಬಾರಿ ಟ್ರೈ ಮಾಡಿದ ತಕ್ಷಣ ನನಗೆ ರಿಸಲ್ಟ್ ಸಿಕ್ತು. ನನಗೆ ಅವಾಗ ಶಾಕ್ ಆಯಿತು, ಮಿರಾಕಲ್ ಅಂತ ಅನಿಸ್ತು. ಇಲ್ಲ, ಇದ್ರ ಬಗ್ಗೆ ಕೇಳಲೇಬೇಕು. ಆ್ಯಂಡ್ ನಮ್ಮ ನವಶಕ್ತಿ ಪೀಠಂ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವರೆಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶ ಆಯಿತು. ಆ್ಯಂಡ್ ಈ ಬುಕ್ನಲ್ಲಿ ಈಗ ಮುಂದೆ ನಾನು ನೋಡುವಾಗ ಎಷ್ಟು ಚೆನ್ನಾಗಿದೆ ಆ ವರ್ಡಿಂಗ್ಸು. ಫಾದರ್ ಈಸ್ ಹಾರ್ಟ್ ಆಫ್ ಲೈಫ್, ಮದರ್ ಈಸ್ ಹಾರ್ಟ್ ಬೀಟ್ ಆಫ್ ಲೈಫ್, ಗುರು ಈಸ್ ಲೈಫ್ ಆಫ್ ಹಾರ್ಟ್. ಎಷ್ಟು ಒಂದು ಮೀನಿಂಗ್ಫುಲ್ ವರ್ಡಿಂಗ್ಸ್. ಅದು ಅರ್ಥ ಆಗುತ್ತಲ್ಲ? ಖಂಡಿತ ಗುರುಗಳೇ, ಅಷ್ಟೇ ಅದು ಇರೋರು ಅಷ್ಟೇ ಸತ್ಯಾಂಶ. ನಿಜ. ತಂದೆ ತಾಯಿಗಳು ಗುರುಗಳನ್ನು ನೀವು ಹೇಗೆ ನಮ್ಮ ಉಸಿರಾಟಕ್ಕೆ ಹೋಲಿಸ್ಕೊಳ್ತೀರೋ, ನಮ್ಮ ಬದುಕಿಗೆ ಹೋಲಿಸ್ಕೊಳ್ತೀರೋ, ಉಸಿರು ಬದುಕು 2 ಗುರುಗಳು ನಮಗೆ ದಾರಿ ಮಾಡಿಕೊಡ್ತಾರೆ ಅನ್ನೋದರ ಅದು ಒಂದೊಂದು ಥಾಟ್ ಬಂದಾಗಲೂ ಬರೆದು ಇಟ್ಟಿರ್ತೀನಿ. ಅದಕ್ಕೆ ಸಂಬಂಧಪಟ್ಟದ್ದು ನೀವು ಎಷ್ಟು ಸಲ ಭಗವಂತನ ಬೈಕೊಂಡಿರ್ತೀರೋ ಅದು ಇದೆ, ಅದನ್ನು ಕೂಡ ಇದೆ ಗುರುಗಳೇ. ಅದೆಷ್ಟೋ ಬಾರಿ ದೇವರ ಜೊತೆ ಮುನಿಸಿಕೊಂಡರು, ಕಷ್ಟ ಬಂದಾಗ ಮೊದಲು ನೆನಪಾಗೋದೇ ದೇವರು. ಸೊ ಅದು ಒಂಥರ ಓದ್ತಾ ಇದ್ರೆ ಎಷ್ಟು ನಾವು ಅಂದ್ಕೊಳ್ಳೋ ಥರನೇ ಇದೆಯಲ್ವ ಅದು ಅನ್ನೋ ಥರ ಅಂತ ಅನಿಸ್ತು. ಬಟ್ ಇದು ಮಾತ್ರ ನನಗೆ ಇದು ಹೆಂಗೆ ಅಂತ ಗೊತ್ತಿಲ್ಲ ಗುರುಗಳೇ. ಇವಾಗ ನನಗೆ ಈ ಬುಕ್ ಬೇಕು, ಬಟ್ ಇದನ್ನು ಫೋಟೋ ತೊಗೊಂಡಿದ್ದಕ್ಕೆ ನನಗೆ ಅಷ್ಟು ಚಮತ್ಕಾರ ಆಗಿದೆ. ಇನ್ನು ಹೆಂಗಿದು ಅದ್ರದ್ದು ಪವರ್ ಏನು ಅಂತ ತಿಳ್ಕೊಬೇಕು ಇವತ್ತು ಪರಿಪೂರ್ಣವಾಗಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಇದು ಏನು ಅಂದರೆ, ಯಾರಾದರೂ ಜಾತಕ ಬೇಕು ಅಂತ ಬರುವವರಿಗೆ ಬಹುಶಃ ಇದೆಲ್ಲ ಕುಂಡ್ಲಿ ಮ್ಯಾಚ್ ಮಾಡಿರ್ತೇನೆ. ಅವರ ಡೇಟ್ ಆಫ್ ಬರ್ತ್ ಪ್ರಕಾರ ಏನು ಬರುತ್ತೋ ಆ ಲಗ್ನ, ರಾಶಿ, ನಕ್ಷತ್ರವನ್ನು ಬರೆದು, ಆಮೇಲೆ ಕೆಲವೊಂದು ಶಾಂತಿಗಳಿದೆ. ಗೋಮುಖ ಪ್ರಸವ ಶಾಂತಿಯಿಂದ ಹಿಡಿದು, ಮೂಲ ನಕ್ಷತ್ರದ ಶಾಂತಿಯಿಂದ ಹಿಡಿದು, ಆಮೇಲೆ ಏಕಾದಶಿಯಿಂದ ಹಿಡಿದು, ಆಮೇಲೆ ಮದುವೆ ಆಗದಿರೋಂಥವರು ಹೇಗೆ ಆ ಚಿತ್ರ ಸಮೇತ ಕೊಟ್ಟಿದ್ದೇನೆ ನಾನು. ಅದನ್ನು ಕರೆಕ್ಟಾಗಿ ಗೋಧಿ, ಬೆಲ್ಲ, ಶಿಬಿಕ, ಸಜ್ಜಿಕ ಇವೆಲ್ಲವೂ ಕೂಡ ಚಿತ್ರ ಸಮೇತ ನಾನು ಕೊಟ್ಟಿದ್ದೇನೆ, ಎಲ್ಲಿಡಬೇಕು ಹೇಗೆ ಅಂತ. ಇನ್ನು ಪ್ರಧಾನವಾಗಿ ಈ ಪುಸ್ತಕ ಏನಿದೆಯೋ ಜಾತಕಕ್ಕೆ ಸಂಬಂಧಪಡೋದು, ಮಾರಾಟಕ್ಕಲ್ಲ ಇದು, ಮಾರಾಟದ ಪುಸ್ತಕ ಅಲ್ಲ ಇದು. ಜಾತಕ ಬೇಕು ಅನ್ನೋವರಿಗೆ, ಬರೋವಂಥವ್ರಿಗೆ ಬಹುಶಃ ಇದರ ಅನುಕೂಲ ಹೇಗಾಗತ್ತೆ ಅಂತಂದರೆ, ಬಹುಶಃ ನೀವು ಅವತ್ತು ಏನು ಮಾಡಿಕೊಂಡ್ರೋ ಅದು ನಿಮಗೆ ಫಲಿಸ್ತು ಅಂತೇಳಿ ನೀವು ಹೇಳ್ತಾ ಇದ್ದೀರಿ. ಈಗ ಅದರ ಸಲುವಾಗಿ ಇದನ್ನು ಅಲ್ಲ, ನೀವೇ ಅಲ್ಲ, ನೀವು ಯಾರು ಜಾತಕ ತೊಗೊಂಡು ಹೋದರೂ ಕೂಡ ಒಂದು ಇಬ್ಬರು ನಾನು ಹೇಳಿರ್ತೀನಿ ಇದರಲ್ಲೊಂದು ಅದೃಷ್ಟ ಯಂತ್ರವನ್ನು ಆ್ಯಡ್ ಮಾಡಿದ್ದೇನೆ. ಅದೇನು ಅಂತಂದರೆ 33 ಸೆಕೆಂಡ್ ಕಾಲ ದಿಟ್ಟಿಸಿ ನೋಡಬೇಕು, ಕಣ್ಣು ಮಿಟಿಕಿಸದೆ ದಿಟ್ಟಿಸಿ ನೋಡಬೇಕು. ಆ ವೀಣೆ ತಂಬೂರಿ ಇದೆಯಲ್ಲ, ಆ ತಂಬೂರಿ ಕೆಳಗಡೆ 91 ಸಂಖ್ಯೆ ಇದೆ ಗೋಲ್ಡ್ ಪ್ಲೇಟ್ ಮೇಲೆ, ಇದು ಗಮನಿಸಬೇಕು. ಸರ್ಪ ಇದೆ. ನಾವು ಕಾರ್ಕೋಟಕಸ್ಯ ನಾಗಸ್ಯ ಅಂತ ಮಂತ್ರ ಹೇಳಿಕೊಳ್ತೀವಿ ಬೆಳಗ್ಗೆ ಎದ್ದು ಕೂಡಲೇ. ನಮಗೆ ಈ ಮಾಡಿರೋ ಕರ್ಮ ಅಥವಾ ಮಾಡೋವಂಥ ಆದಿಂದ ಕಲಿಯಿಂದ ಬರುವಂಥದ್ದು ನಮ್ಮನ್ನು ಬಾಧಿಸಲ್ಲ ಅನ್ಲಿಕ್ಕೂ ಕೂಡ ಸರ್ಪ ಅದರ ಕೆಳಗಡೆ ಒಂದು ಚಿಹ್ನೆ ಸಂಖ್ಯೆ 38 ಸಂಖ್ಯೆ ಇದೆ. ಇನ್ನು ನಮ್ಮನ್ನು ದುಸ್ಥಿತಿಯಿಂದ ಸುಸ್ಥಿತಿ ಕೊಂಡೊಯ್ತಕ್ಕಂಥ ಬೋಟ್ ಇದೆ, ಆ ಬೋಟ್ನಾಗೆ ಒಂದು ಸಂಖ್ಯೆ ಇದೆ 33.
ಇನ್ನು ನಮ್ಮ ಗುರಿಯನ್ನು ನಿಮಗೆ ಗೊತ್ತಿರುತ್ತೆ ಅಲ್ಲ, ನಮ್ಮ ಗುರಿ ಇರಬೇಕು, ಗುರು ಹಿಂದೆ ಇರಬೇಕು ಅಂತ. ಹಾಗೆ ಆ ಬಾಣದ ಚಿಹ್ನೆ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ 52 52 ಒಂದು ಸಂಖ್ಯೆ ಇದೆ. ಮತ್ತು ಸಾಧಿಸಿದ ಮೇಲೆ ನೀವು ಸ್ಟಾರ್ ಆಗಬೇಕಲ್ಲ, ಆ ಸ್ಟಾರು ವಿತ್ ಅದಕ್ಕೆ ಒಂದು 61 ಒಂದು ಸಂಖ್ಯೆ ಇದೆ. ಇನ್ನು ಸಾಧಿಸಿದ ಮೇಲೆ ಡೈಮಂಡ್ ಹಂತವನ್ನು ತಲುಪ್ತೀರಿ ಅನ್ನಲಿಕ್ಕೆ ಒಂದು ಡೈಮಂಡ್ ಇದೆ, ಅಲ್ಲಿ 17 ಇದೆ. ಆ ಸಂಖ್ಯೆಯನ್ನು ಗಮನಿಸಬೇಕು. ಮತ್ತು ನೀವು ನಿಮ್ಮ ಕುಟುಂಬಕ್ಕೆ ಮರ, ಹೆಮ್ಮರ, ನೆಲದಾಳಕ್ಕೆ ಬೇರೆ ಬಿಟ್ಟಿರ್ತಕ್ಕಂಥ ಒಂದು ವೃಕ್ಷ ಇದೆ, ಮರ ಇದೆ, 47. ಈ ಸಂಖ್ಯೆಗಳನ್ನ ಗಮನಿಸ್ತೀರಿ ಪ್ರೀತಿಯ ಬಂಧುಗಳೇ. ಕಾರ್ಯಸಿದ್ಧಿಯ ಯಂತ್ರ ಇದು. ನಾನು ಹೇಳಿರ್ತೀನಿ, ಗಂಡ ಹೆಂಡತಿಗೆ ಸಮನ್ಮಾಲ ಮಾಡಿ ಶಿಬಿಕಾಧಾರಣ ಮಾಡುತ್ತಾ ಸಜೀಕ ಗುಡವನ್ನು ತಲೆಯ ಮೇಲೆ ಎರಚುವಾಗ ಪುರೋಹಿತರು ಅದಕ್ಕೆ ಸಂಬಂಧಪಟ್ಟಾಗಿರತಕ್ಕಂತಹ ಮಂತ್ರ ಪುರಸ್ಸರವನ್ನು ಹೇಳ್ತಿರಬೇಕಾದ್ರೆ ನಮಸ್ಸದಸೆ ನಮಸ್ಸದಸಸ್ಪತೆ ನಮಸ್ಸಖೀನಾಂ ಪುರೋಗಾಣಾಂ ಚಕ್ಷುಷೆ ನಮೋ ದಿವೆ ನಮ ಪೃಥ್ವಿ ಸಪ್ರ ಸಭಾಮ್ಯೆ ಗೋಪಾಯನ ಮಂತ್ರದಿಂದ ಹಿಡಿದು ಸಜ್ಜೀಕಾಗಡದ ಮಂತ್ರವನ್ನು ಹೇಳ್ತಿರ್ಬೇಕಾದ್ರೆ 33 ಸೆಕೆಂಡ್ ಕಣ್ಣು ಮಿಟಕಿಸದೆ ಒಬ್ಬರನ್ನೊಬ್ಬರು ನೋಡ್ತಾ ಹುಡುಗ ಹುಡುಗಿ ಅವರಿಗಿರ್ತಕ್ಕಂಥ ದೋಷಗಳು ಪೂರ್ಣವಾಗಿ ಸುಟ್ಟು ಹೋಗ್ತವೆ, ಪ್ಯೂರಿಟಿಗೆ ಬಂದುಬಿಡ್ತಾರೆ. ಅಲ್ಲೇ ಪ್ಯೂರಿಟಿಗೆ ಬಂದುಬಿಡ್ತಾರೆ ದಂಪತಿಗಳು ಆ ಶಾಸ್ತ್ರವನ್ನು ಮಾಡಿದರೆ. ಅದನ್ನು ಮಾಡದೆ ಜಾತಕದಲ್ಲಿ ಎಷ್ಟೋ ಬಂತು, ಇಷ್ಟು ಬಂತು, ಅಷ್ಟು ಬಂತು ಅನ್ನೋದು ಇಲ್ಲ, ಇದನ್ನೂ ಸರಿಯಾಗಿಲ್ಲ ಅಂದರೆ ಬರಲ್ಲ. ಅದೇ ತರಹದ್ದೇ ಅದರ 10 ಪಟ್ಟು ಫಲ ಕೊಡುವಂಥದ್ದು. ನೀವು 1 ನಿಮಿಷ ನೋಡಿ, 2 ನಿಮಿಷ ನೋಡಿ, 10 ನಿಮಿಷ ನೋಡಿ, ಅಭ್ಯಂತರ ಇಲ್ಲ. 33 ಸೆಕೆಂಡ್ಗಳ ಕಾಲ ಕಣ್ಣು ಮಿಟುಕಿಸಿಗೆ ಯಂತ್ರವನ್ನು ನೀವು ನೋಡ್ತಾ ಇರಬೇಕು. ಅಂತಹ ಯಂತ್ರ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾರೆ ಪ್ರೀತಿ ಬಂದಾಗ. ಸುಮ್ಮನೆ ನಾನು ನಿಮಗೆ ಬುಕ್ ತೋರಿಸ್ತೀನಿ, ಸ್ಕ್ರೀನ್ ಮೇಲೆ ನೀಟಾಗಿ ಬರುತ್ತೆ. ಆ ನಂತರ ಅದನ್ನು ನೀವು ಸ್ಕ್ರೀನ್ಶಾಟ್ ಹಿಡಿದಿಟ್ಕೊಂಡಿದ್ದು ಇದನ್ನು ನೀವು ಈ ಬುಕ್ ಕೊಡಲಿಕ್ಕೆ ಅಲ್ಲ, ಮಾರಾಟಕ್ಕಲ್ಲ. ಇದು ಯಾರಾದರೂ ಜಾತಕ ಬೇಕು ಅಂತಾರಲ್ಲ ಅವರಿಗೆ ರಾಶಿ ನಕ್ಷತ್ರದಿಂದ ಬರೆದು ಆನಂತರ ಅವರಿಗೆ ಯಾವ ರೆಮಿಡಿ ಬರುತ್ತೋ ಆ ರೆಮಿಡಿಯ ಮಂತ್ರವನ್ನು ಇದರಲ್ಲಿ ಉಲ್ಲೇಖ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಪುಸ್ತಕವಿದು. ಇನ್ನು ಹಾಗೆ ಇರಲಿ ಅಂತೇಳಿ ನಾನೊಂದು ಕೆಲವೊಂದನ್ನೆಲ್ಲ ಬರೆದಿದ್ದೇನೆ, ಅದನ್ನೀಗ ನೀವು ಓದಿದ್ರಿ. ಆ ತರಹದ್ದು ಏನಂತಂದರೆ, ಒಂದು ಸಲ ತಂದೆ ತಾಯಿಯನ್ನು ಕಡೆಗಣಿಸೋನು ಇದನ್ನೊಮ್ಮೆ ಓದಿಬಿಟ್ರೆ ತಂದೆ ತಾಯಿ ಗೌರವ ಕೊಡೋದು ಒಂದು ಸ್ವಲ್ಪ ಬದಲಾದರೆ ಹಬ್ಬ, ಅವನಷ್ಟು ಬದಲಾದಲ್ಲ ಆ ಖುಷಿನ ಅಂದ್ಕೊಳ್ಳುತ್ತೆ. ಅದಕ್ಕೆ ಇದನ್ನು ಫಾದರ್ ಈಸ್ ದ ಹಾರ್ಟ್ ಆಫ್ ಲೈಫ್ ಅಂತ ಆಗಿರ್ತೇನೆ. ತಂದೆ ಅನ್ನೋನು ನಮ್ಮ ಜೀವನದ ಆಧಾರ ಸ್ತಂಭ. ಇನ್ನು ಬೇರೆ ಇನ್ನೇನು ನಮಗೆ ಗೊತ್ತಿಲ್ಲ. ಅವನೊಬ್ಬ ಇದ್ದರೆ ನಾವು ಲೀಲಾಜಲವಾಗಿರ್ಬೋದು, ಆನಂದವಾಗಿರ್ಬೋದು. ಆತ ಇಲ್ಲ ಅಂದರೆ, ಆತನ ಕಳ್ಕೊಳ್ತೀವಿ ಅಂತಂದರೆ ನಿಮ್ಮ ಜೀವನ ನರಕ. ಆ ಒಂದು ಹೊರಡು ನಿಮಗೆ ಎತ್ತಿ ತೋರಿಸುತ್ತೆ ಇನ್ನು ತಂದೆ ತಾಯಿಗೆ ಏನು ಗೌರವ ಕೊಡಬೇಕು ಅಂತ. ಇನ್ನು ಮದರ್ ಈಸ್ ದ ಹಾರ್ಟ್ ಬೀಟ್ ಆಫ್ ಲೈಫ್. ತಂದೆ ನಿಮಗೆ ಹಾರ್ಟ್ ಆದರೆ ಆ ಹಾರ್ಟ್ ಬೀಟ್ ಉಸಿರಾಟ ಯಾರು ಅಂತಂದರೆ ತಾಯಿ ಅಂದರೆ. ಇನ್ನು ಗುರು ಇಸ್ ದ ಲೈಫ್ ಆಫ್ ಹಾರ್ಟ್ ಅಂತಂದರೆ ಇನ್ನು ಏನು ಹೇಳಬೇಕು, ಆ ಲೈಫಿಗೆ ಹಾರ್ಟ್ ಗುರುಗಳು ಅಂತಂದರೆ ನೀವು ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ತೀರಿ, ಗುರುಗಳಿಗೆ ಎಷ್ಟು ಗೌರವ ಕೊಡ್ತೀರಿ ಅನ್ನೋದನ್ನು ನಾನು ಮೆನ್ಷನ್ ಮಾಡಿರ್ತೇನೆ. ಇನ್ನು ಹಾಗೇ ಇಲ್ಲಿ ಇನ್ನು ಒಳಗಡೆ ಬಹಳಷ್ಟು ಇದ್ದಾವೆ. ನಾವು ಎಣಿಕೆ ನೋಡಿದಾಗ ಇದರ ಅರ್ಥ ಸಿಗೋದು. ಅದೆಷ್ಟೋ ಬಾರಿ ನಾವು ದೇವ್ರ ಮೇಲೆ ಕೋಪ ಮಾಡ್ಕೊಂಡಿರ್ತೀವಿ, ಎಲ್ಲರೂ ಮಾಡ್ಕೊಂಡಿರ್ತೀರಿ. ಏನು ಹೇಳ್ತಾರಲ್ಲ, ಬೇಕಾದರೆ ಒಂದು ಹನಿ ಕಾಲಿಗೆ ತಾಕಿದಾಗೆ ಸಮುದ್ರವನ್ನು ದಾಟಬೋದಂತೆ. ಒಂದೇ ಒಂದು ಹನಿ ನೀರು ಕಾಲಿಗೆ ಪಾದಕ್ಕೆ ಅಂಟಿದ ಹಾಗೆ ಸಮುದ್ರವನ್ನು ದಾಟಿಬಿಡ್ಬೋದಂತೆ. ಈ ಕಣ್ಣೀರಿನ ಹನಿ ಜಾರದೆ ಸಂಸಾರವನ್ನು ದಾಟಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಾದರೂ ಆಗಿರ್ಬೋದು, ಅದು ಬಿಲ್ ಕ್ಲಿಂಟನ್ ಆಗಿರಬಹುದು, ಈಗಿರೋಂಥ ಟ್ರಂಪ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು. ಬಹುಶಃ ಆಯಾಯ ಸಂದರ್ಭಕ್ಕೆ ಅದಿರೋದೇ ವಾಸ್ತವ. ಹಾಗೆ ಏನನ್ನು ಅಲ್ಲಿಂದ ಬರ್ತೀನಿ ಲೆಕ್ಕ ಮಾಡ್ಕೊಳ್ಳಿ, ಹಾಗಾಗಿ ಅದಿರುತ್ತೆ. ಅದಕ್ಕೆ ನಾವು ಅವಾಗ ಏನು ಮಾಡ್ತೀವಿ ಅಂತಂದರೆ, ಅದೆಷ್ಟೋ ಬಾರಿ ದೇವರ ಜೊತೆ ನಾವು ಮುನಿಸ್ಕೊಂಡಿರ್ತೀವಿ. ಕಷ್ಟ ಬಂದಾಗ ಮೊದಲು ನೆನಪಾಗೋದೆ ನಮಗೆ, ಅಯ್ಯೋ ದೇವರೇ ಅಂತ. ಕಷ್ಟಗಳು ಕೊಡೋ ಸೂತ್ರಧಾರಿಯೂ ಅವನೇ, ಕಷ್ಟಗಳು ಎದುರಿಸಲು ಜೊತೆಯಾಗುವ ಪಾತ್ರಧಾರಿಯೂ ಅವನೇ. ಅದಕ್ಕೆ ಹೇಳೋದು, ಕಾಡುವವನು ಎಷ್ಟಿದ್ದರೇನು ಕಾಪಾಡುವವನು ಮೇಲಿರುವಾಗ ಅಂತ. ಅದಕ್ಕೆ ಈ ದಾರಿದ್ರ್ಯ, ಭಯ ಇವೆಲ್ಲವೂ ಕೂಡ ಈ ಜ್ಯೋತಿಷ್ಯದಲ್ಲಿ ಒಂದು ಮೆಸೇಜ್ ಇದೆ. ಏನು ಗೊತ್ತಾ ಪ್ರೀತಿ ಬಂಧುಗಳೇ, ನಿಮಗೆ ಈ ದಾರಿದ್ರ್ಯ, ಭಯ, ಮರಣ ಎಲ್ಲಿ ತನಕ ಅಂತಂದರೆ ಶಿವ ಪೂಜೆ ಪ್ರಾರಂಭಿಸೋ ತನಕ ಅವಿರ್ತಾವೆ, ಆಮೇಲೆ ಅವಿರಲ್ವಂತೆ. ಬಟ್ ಕರ್ಮದ ಬ್ಯಾಲೆನ್ಸ್ ಇದೆ, ಸ್ವಲ್ಪ ಕಷ್ಟ ಆದದ್ದು ಇರುತ್ತೆ. ಬಟ್ ಈ 3 ಇರೋಕ್ಕೆ ಚಾನ್ಸ್ ಇಲ್ವಂತೆ. ಅಂದರೆ ಇನ್ನೆಷ್ಟು ಆನೆಸ್ಟ್ ನಡ್ಕೊಳ್ಬೇಕು ಅನ್ನೋ ಉದ್ದೇಶವನ್ನು ಹೇಳುತ್ತೆ. ಇನ್ನು ನೀವು ಮಾಡೋ ಸಂದರ್ಭದಲ್ಲಿ ಇಲ್ಲೊಂದು ಮೆಸೇಜ್ ಇದೆ. ಶಂಕರಾಚಾರ್ಯರು ಶಬ್ದದ ರೂಪದಲ್ಲಿಯೂ, ಶಬ್ದ ಮೀನ್ಸ್ ವೇದ ಹೇಳ್ತಾ ಇದ್ವಿ ಅಂತ ಮನೆಯಲ್ಲಿ ಎಲ್ಲರೂ ಇರುತ್ತೆ ತೊಂದರೆ. ಶಂಕರಾಚಾರ್ಯರು ಶಬ್ದದ ರೂಪದಲ್ಲಿಯೂ, ರಾಮಾನುಜಾಚಾರ್ಯರು ಶರೀರದ ರೂಪದಲ್ಲಿಯೂ. ಶರೀರ ಅಂತಂದರೆ ಈಗಲೂ ರಾಮಾನುಜಾಚಾರ್ಯ ಇದ್ದಾರೆ. ಅವರು ಸತ್ತು 1000 ವರ್ಷಗಳಾಗಿದೆ. 1000 ವರ್ಷಗಳ ಹಿಂದೆ ಸತ್ತಿರುವಂಥ ದೇಹ ಇನ್ನೂ ಇದೆ.
ಶ್ರೀರಂಗಮ್ಗೆ ಹೋದರೆ ನೀವು ಆ ಒಂದು ರಾಮಾನುಜರ ಸಂಬಂಧಪಟ್ಟದ್ದು ಒಂದು ಗರ್ಭಗುಡಿ ಇದೆ. ಆ ಗರ್ಭಗುಡಿ ಒಳಗಡೆ ಹೋದರೆ ನಿಮಗೆ ನೋಡಿಸ್ತಾರೆ, ಅದನ್ನು ಆರತಿ ಮಾಡಿ ತೋರಿಸ್ತಾರೆ. ಈಗಲೂ ಕೂಡ ಶರೀರದ ರೂಪದಲ್ಲಿ ರಾಮಾನುಜರ ದೇಹ ಹಾಗೇ ಕಾಪಾಡ್ಕೊಂಡು ಬಂದಿದ್ದಾರೆ. ಹಾಗೇ ಇದೆ. ಅದಕ್ಕೇನಂತಂದರೆ ಸುಮಾರು ಅಂತಂದರೆ ಒಂದು 48 ದಿನಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಈ ಪಚ್ಚಕರ್ಪೂರದಿಂದ ಮಾಡಿರ್ತಕ್ಕಂಥದ್ದು ಕೆಲವೊಂದು ಮಿಶ್ರಣವನ್ನು ಅದಕ್ಕೆ ಲೇಪನ ಮಾಡುತ್ತೆ. ಬಿಟ್ಟರೆ ಆ ಶರೀರ ಹಾಗೇ ಇದೆ. ನೀವು ಹೋದರೆ ಹೋಗಿ ನೋಡಬಹುದು. ಈಗಲೂ ಕೂಡ ಶ್ರೀರಂಗಮಲ್ಲಿ ರಾಮಾನುಜಾಚಾರ್ಯರ ದೇಹ ಇದೇ ಪ್ರೀತಿ. ಅಂದರೆ ಗುರುಗಳು ಶರೀರ ರೂಪದಲ್ಲಿ ಅಲ್ಲಿದ್ದಾರೆ, ಶಬ್ದದ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಶಂಕರಾಚಾರ್ಯ ಇದ್ದಾರೆ, ಇನ್ನು ಮಧ್ವಾಚಾರ್ಯರು ವಾಯು ರೂಪದಲ್ಲಿದ್ದಾರೆ. ಅಂದರೆ ನೀವು ಉಸಿರಾಟ ಆಡೋ ಗಾಳಿಯಲ್ಲಿ ಅವರು ಇದ್ದಾರೆ ಅಂತಂದರೆ ಲೋಕತ್ರಯಾಚಾರ್ಯಾಯ ಶಂಕರ ಮಧ್ವ ರಾಮಾನುಜ ಇವ್ರನ್ನ ಅಂದ್ಕೊಳ್ಳಿ. ಅವರು ನಮ್ಮ ಸಂಪ್ರದಾಯ ಅಲ್ಲ, ಪರವಾಗಿಲ್ಲ. ನಿನ್ನ ತಂದೆ ಶಂಕರಾಚಾರ್ಯ ಅನ್ಕೋ, ನಿನ್ನ ತಾಯಿ ರಾಮಾನುಚಾರ್ಯ ಅನ್ಕೋ, ನಿನ್ನ ಗುರುಗಳು ಮಧ್ವಾಚಾರ್ಯ ಅನ್ಕೋ, ನೀನು ಸಹಾಯ ಮಾಡಿದವನು ಅಣ್ಣ ಮಧ್ವಾಚಾರ್ಯ ಅನ್ಕೋ, ನಿನಗೆ ಆಪತ್ತು ಕಾಲಕ್ಕೆ ಆದವನು ಶಂಕರಾಚಾರ್ಯ ಅನ್ಕೋ, ಹೇಗೆ ಬೇಕಾದರೂ ತಿಳ್ಕೋ. ಈ 3 ಅಂದರೆ ಶಬ್ದದ ರೂಪದಲ್ಲಿಯೂ ಶರೀರದ ರೂಪದಲ್ಲಿಯೂ ಇನ್ನು ವಾಯು ಉಸಿರಾಟ ರೂಪದಲ್ಲಿ ಇವರು ನಿಮಗೆ ಬ್ಲೆಸ್ ಮಾಡ್ತಿರ್ತಾರೆ. ಇನ್ನು ಹಾಗೇ ನಾನು ಈ ಯಂತ್ರದ ವಿಷಯಕ್ಕೆ ಬರ್ತೀನಿ ಪ್ರೀತಿಯ ಬಂಧುಗಳೇ. ಈ ಯಂತ್ರವನ್ನು ದಿಟ್ಟಿಸಿ ನೋಡ್ತಾ ನೀವು ಯಾವ ಕೆಲಸಕ್ಕೆ ಹೋಗಬೇಕಾದ್ರೂ ದಿಟ್ಟಿಸಿ 33 ಸೆಕೆಂಡ್ ನೋಡೋದು, 1 ನಿಮಿಷ ಕಾಲ ಮೌನವಾಗಿ ಲಿಪ್ ಮೂಮೆಂಟ್ ಇರಬಾರ್ದಿಲ್ಲ. ಇದು ಚೆನ್ನಾಗಿ ಕೇಳಿಸ್ಕೋಬೇಕು. ನೋಡ್ತಾ ಮನಸ್ಸಲ್ಲೇ ಇಲ್ಲೊಂದು ಮಂತ್ರ ಕೂಡ ಇದೆ, ಓಂ ಐಂ ರೀಂ ಶ್ರೀಂ ಶ್ರೀ ಮಾತ್ರೇ ನಮಃ ಅನ್ನೋ ಮಂತ್ರ ಇದೆ. ಮನಸ್ಸಲ್ಲೇ 108 ಸಲ ಹೇಳಲಿಕ್ಕೆ ಒಂದು 4 ನಿಮಿಷ ಸಾಕು ಅನ್ಕೊತೀನಿ. 4ರಿಂದ 5 ನಿಮಿಷದಲ್ಲಿ ನೀವು 108 ಸಲ ಹೇಳಿಬಿಡ್ತೀರಿ. ನಿಮ್ಮನ್ನು ನೀವು ಶೋಧನೆ ಮಾಡಿಕೊಳ್ಳೋದು, ನಿಮ್ಮನ್ನು ನೀವು ಸಂಶೋಧನೆ ಮಾಡಿಕೊಳ್ಳೋದು, ನಿಮ್ಮನ್ನು ನೀವು ಈ ಬೆಂಕಿ ಕಾಯಿಸಿದರೆ ಆಭರಣ ಆಗೋದು. ಚಿನ್ನ ಹಾಗೆ ಆಭರಣ ಆಗಲ್ಲ. ಹಾಗೆ ನಿಮ್ಮನ್ನು ನೀವು ತೋಡಿಸ್ಕೊಂಡು ಒಂದು ಆಭರಣ ಆಗೋದು ನಿಮಗೆ ಸಿದ್ಧಿಸುವಂಥದ್ದು. ಈ ಯಂತ್ರ ನೋಡಿ ಅದು ಯಾವ ಕೆಲಸಕ್ಕೆ ಹೋಗ್ತಿರೋ ಅದು ಯಾಕೆ ಸಕ್ಸಸ್ ಆಗಲ್ಲ ನನಗೆ ಹೇಳಿ ನೋಡೋಣ. ಆಗಲೇಬೇಕು ಪ್ರೀತಿಯ ಬಂಧುಗಳೇ. ಈ ತರಹದ್ದು ಒಂದು ಯಂತ್ರ ರಚನೆಯನ್ನು ಮಾಡಿ ನಿಮ್ಮ ಮುಂದೆ ಕೊಟ್ಟಿರುತ್ತೀನಿ ಪ್ರೀತಿಯ ಬಂಧುಗಳೇ. ಇನ್ನು ಉಳಿದೆಲ್ಲವೂ ಕೂಡ ನಿಮಗೆ ಬಿಡುತ್ತೇನೆ. ಮಾತಾಡೋದು ಬಹಳಷ್ಟು ಇರುತ್ತೆ. ಪ್ರತಿ ಹಂತದಲ್ಲೂ ಕೂಡ ಆ ನಕ್ಷತ್ರದವರು, ಈ ನಕ್ಷತ್ರದಲ್ಲಿ ಹುಟ್ಟಿದವರು ಏನೇನು ಕತೆ, ಅವ್ರ ಗುಣಗಳೆಲ್ಲ ಬರೆದಿದ್ದೇನೆ. ಎಲ್ಲ ನಕ್ಷತ್ರದ ಗುಣಗಳು ಬರೆದಿದ್ದೇನೆ. ಏನೇನಾಗುತ್ತೆ ಸೊ ಚಿಕ್ಕದಾಗಿ. ಅದೇ ಅಲ್ಲ ಎಲ್ಲವೂ, ಅದೇ ಅಲ್ಲ. ನನ್ನ ನಕ್ಷತ್ರ ರಾಶಿ ಹಾಗೆ ರಾಶಿ ಭವಿಷ್ಯ ಇವೆಲ್ಲ ಪರ್ಸೆಂಟೇಜ್ ನಾನು ಮೊದಲೇ ಹೇಳಿರ್ತೀನಿ. ಯೋಗಗಳು ಎಷ್ಟರ ಮಟ್ಟಿಗೆ ಸಹಕರಿಸ್ತವೆ, ಇನ್ನು ನಕ್ಷತ್ರ ನಮಗೆ ಸಪೋರ್ಟ್ ಎಲ್ಲವೂ ಬೇಕು. ಆದರೆ ಯಾವುದ್ಯಾವುದು ಎಲ್ಲಿ ಅಪ್ಲೈ ಆಗಬೇಕು, ಇದರ ಮಧ್ಯೆ ನಾನು ಎದ್ದು ಬರಬೇಕು ಅನ್ನೋದಕ್ಕೆ ಆ ಯಂತ್ರ ನಿಮಗೆ ಬಹಳ 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 ಅದ್ಭುತಗಳು ಮಾಡಿಕೊಟ್ಟು ಬಿಡುತ್ತೆ. ಯಾಕಂದರೆ ನನಗೆ ತೆಗೆದುಕೊಂಡು ಹೋಗೋವರೆಗೂ ನಾನು ಹೇಳಿರ್ತೀನಿ, ನಾನು ಬರೆದಿರ್ತೀನಿ 33 ಸೆಕೆಂಡ್ ನೋಡಿ ಕಾಣಯ್ಯ ಅಂತ. ಆತ ಬಹುಶಃ ಒಂದು ದಾರಿದ್ರ್ಯದ ಬದುಕಲ್ಲಿದ್ದವನು ಧನವಂತನಾದ ಅನ್ನಲಿಕ್ಕೆ ಕುರುಹುಗಳಿದ್ದಾವೆ. ಬಹಳ ಖುಷಿಯಿಂದ ಬಹುಶಃ ಆತ ಪ್ರಾಣ ಕಳ್ಕೊಳ್ಳೋಂಥವನು, ಮನೆ ಮಾರಾಟ ಮಾಡಿದವನು, ಏನೇನೇನೋ ಆಗಿದ್ದವನು ಮೊನ್ನೆಷ್ಟು ಖುಷಿಯಾಗಿ ಮಗಳ ಮದುವೆ ಮಾಡಿದ್ದಾನೆ ಅಂತಂದರೆ ಸಾಲ ಇಲ್ಲದು. ನನಗೆ ಆ ಯಂತ್ರ ಏನು ಮಾಡಿಬಿಡ್ತು ಗುರುಗಳೇ ಅಂತಾನೆ. ಅವರೆಲ್ಲ ಹೇಳಿದ ಮೇಲೆ ನಾನು ಈ ಜಾತಕದಲ್ಲಿ ಆ್ಯಡ್ ಮಾಡಿರ್ತೀನಿ. ಬಹುಶಃ ನಾನೇನಿಗೆ ಸ್ವಲ್ಪ ಸಂಶೋಧನಾತ್ಮಕ, ಹಾಗೆ ಒಬ್ಬರ ಮೇಲೆ ಅಪ್ಲೈ ಮಾಡಿರ್ತೀನಿ, ನನ್ನ ಮೇಲೆ ನಾನು ಅಪ್ಲೈ ಮಾಡ್ಕೊಳ್ತೀನಿ. ಆನಂತರ ನಿಮ್ಮ ತನಕ ತಂದಿರ್ತೀನಿ. ಅದಕ್ಕಾಗಿಯೇ ಇವನ್ ಪಾಕೆಟ್ ಲಕ್ಷ್ಮಿ ಕೂಡ ಅಷ್ಟೇ. ಅದು ಅಷ್ಟು ಸಾಮಾನ್ಯ ಇಲ್ಲ, ಅದು ಅಷ್ಟು ಈಸಿ ಇಲ್ಲ. ಅಷ್ಟು ಸಿದ್ಧಿಯ ಬೀಜಾಕ್ಷರದಿಂದ ಮ್ಯಾನ್ ಮೇಡ್ ಅದು. ನನಗೆಲ್ಲೋ ಕುದುರೆ ಲಾಳನೋ ಅಥವಾ ಬೇರೆ ಯಾವುದೋ ಒಂದು ಸ್ವಸ್ತಿಕ್ ಮೆಟಲ್ದು ಸಿಕ್ಕಿಬಿಟ್ಟು ನಾನು ನಿಮಗೊಂದು ಬಾಕ್ಸಲ್ಲಿ ಕಳಿಸಿಲ್ಲ. ಬೀಜಾಕ್ಷರಗಳ ಸಮೇತ ಕುಳಿತುಕೊಂಡು ಬರೆದಿರೋದು. ಆ ನಕ್ಷತ್ರದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಹೋಗಿ ತಂದಿರತಕ್ಕಂಥ ಮೂಲಿಕೆಗಳು. ನಮಗೆ ಅದು ಕೆಲಸ ಮಾಡಬೇಕು. ವೈರಿಂಗ್ ಮಾಡಿ ಸ್ವಿಚ್ ಹಾಕಿ ವೋಲ್ಟ್ರ್ ಹಾಕಿ ಬಲ್ಪ್ ಹಾಕಿದ್ಮೇಲೆ ಕರೆಕ್ಟಾಗಿ ಆ ಕರೆಂಟದ ಕನೆಕ್ಷನ್ ಕೊಟ್ಟಮೇಲೆ ಸ್ವಿಚ್ ಹಾಕಿದ ಬಲ್ಪ್ ಒತ್ಕೋಬೇಕು. ಆ ವ್ಯವಸ್ಥೆ ಮಾಡಿರ್ತೀನಿ. ಯಾವುದಕ್ಕೆ? ನಿಮ್ಮ ಹತ್ರ ಇರ್ತಕ್ಕಂಥ ಪಾಕೆಟ್ ಲಕ್ಷ್ಮಿಗೆ. ಮನೆ ಯಾರೊಬ್ರು ಹಾಕಿರ್ತಾರೆ, ನನಗೆ ಬೇಜಾರು ಮಾಡ್ಕೋಬೇಡಿ ಗುರುಗಳೇ, ನನಗಿದು ಅಷ್ಟು ವರ್ಕ್ ಆಗಲಿಲ್ಲ ಅಂತ. ಅಭ್ಯಂತರವಿಲ್ಲ, ಎಲ್ರಿಗೂ ಆಗಬೇಕು ಅಂತಿಲ್ಲ. ಆ ಬಲ್ಪ್ ಚೇಂಜ್ ಮಾಡಿ ಅಥವಾ ಹೋಲ್ಡ್ರನ್ನು ಚೇಂಜ್ ಮಾಡಿ. ಅಂದರೆ ನಿಮ್ಮಲ್ಲಿರ್ತಕ್ಕ ಗುಣಗಳನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳೋದೇನೋ ಇರುತ್ತೆ. ಬಟ್ ಅಪ್ಲೈ ಆಗೋದು ಸತ್ಯ. ಅದು ಇದ್ದಲ್ಲಿ ನಿಮ್ಮ ಜೇಬು ತುಂಬೋದು 100ಕ್ಕೆ 100 ಸತ್ಯ ಪಾಕೆಟ್ ಲಕ್ಷ್ಮಿ ಅನ್ನೋದು. ಹಾಗೆ ಈ ಯಂತ್ರ ಕೂಡ. ಈಗ ನಾನು ಇದನ್ನು ಯಾಕಿದನ್ನು ಹೇಳಿದೆ ಅಂತಂದರೆ, ಈ ತಾಯಿ ಕೊಟ್ಟಿದ್ದಕ್ಕೆ ನಾನು ನಿಮ್ಮದನ್ನು ಪ್ರಚುರಪಡಿಸಿದ್ದೀನಿ. ಪ್ರತಿಯೊಬ್ಬರು ಕೂಡ ಉಪಯೋಗವಾಗಲಿ ಅನ್ನೋದೊಂದೇ ನನ್ನ ಧ್ಯೇಯವಾಗಿರುತ್ತೆ. ಈ ದಿನ ಅದೆಷ್ಟು ಜನಕ್ಕೆ ಈ ಯಂತ್ರ ಉಪಯೋಗ ಆಗುತ್ತೋ ನಿಮಗೆ ಬಿಡ್ತೀನಿ. ಖಂಡಿತ ಗುರುಗಳೇ. ಸೊ ನನಗೂ ಹೆಲ್ಪ್ ಆಗಿತ್ತು, ಅದು ಅವ್ರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಕೇಳಿದೆ. ಜಸ್ಟು ಇಲ್ಲೇನು ಮಾರಾಟ ಇಲ್ಲ, ಎಂಥದ್ದು ಇಲ್ಲ. ಬಟ್ ಆ ಫೋಟೋನಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದಕ್ಕೆ ಅಷ್ಟೊಂದು ಸಿಕ್ಕಿತ್ತು. ಆ್ಯಂಡ್ ಎನಿವೇ ಈಗ ಸ್ಕ್ರೀನ್ ಮೇಲೆ ತೋರಿಸಿದಾಗ ಅವರು ಕೂಡ ಯಾವುದೇ ಒಂದು ಕೆಲಸಕ್ಕೆ ಹೋಗುವಾಗ ಅದನ್ನು ನೋಡಿ 33 ಸೆಕೆಂಡ್ಸ್ ಹೋಗೋದ್ರಿಂದ ಖಂಡಿತ ಅವ್ರು ಸಕ್ಸಸ್ ಕಂಡ್ಮೇಲೆ ಅವರೇ ಕಮೆಂಟ್ಸ್ ಮುಖಾಂತರ ತಿಳಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಇವತ್ತು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಆ್ಯಂಡ್ ಇದ್ರ ಮೇಲೆ ಇರುವಂಥ ಏನು ಆ ಲೈನ್ಸ್ ಇದೆಯಲ್ಲ ಅದು ಕೂಡ ಭಾಳ ಅದ್ಭುತವಾಗಿದೆ, ತುಂಬ ಮನಸ್ಸಿಗೆ ನಾಟುತ್ತೆ ಅಂತಲೇ ಹೇಳ್ಬೋದು. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ.
ಸೊ ನನಗೆ ಆದಂತಹ ಚೇಂಜಸ್ಸಿಂದ ಇವತ್ತು ಈ ಪ್ರಶ್ನೆನ ಕೇಳುವಂಥ ಒಂದು ಸಂದರ್ಭ ಬಂತು ಗುರುಗಳಿಗೆ. ಸೊ ಇದು ನಿಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 97319 Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.